ಸಾಕಷ್ಟು ಗ್ರಾಹಕರ ವಿಶ್ವಾಸ ಗಳಿಸಿರುವ ಹುಬ್ಬಳ್ಳಿಯ ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ ಮಹತ್ವದ ಕಾರ್ಯದ ಮೂಲಕ ಈಗ ಮತ್ತೊಮ್ಮೆ ಜನಮಾನಸದಲ್ಲಿ ಹೆಸರು ಮಾಡಿದೆ. ಶ್ರೀ ರಾಜೇಶ್ವರಿ ನಗರದ ಗ್ರಾಹಕರಿಗೆ ಸಿಸಿ ವಿತರಣೆ, ಓರಿಯನ್ ಪಾರ್ಕ್ ಲೋಕಾರ್ಪಣೆ ಅದ್ದೂರಿಯಾಗಿ ಬಹುದೊಡ್ಡ ಸಂಭ್ರಮದಂತೆ ನಡೆದಿದೆ. ಎಲ್ಲೆಡೆಯೂ ಹಬ್ಬದ ವಾತಾವರಣ, ಭವ್ಯ ವೇದಿಕೆ, ಆಹ್ವಾನಿತರಿಗೆ ಆತ್ಮೀಯ ಸ್ವಾಗತ, ಎಲ್ಲರ ಮುಖದಲ್ಲಿಯೂ ಮಂದಹಾಸ. ಇಂತಹದೊಂದು ವಿನೂತನ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ನ ಮಹೋನ್ನತ ಕಾರ್ಯಕ್ರಮ. ಹೌದು, ಹುಬ್ಬಳ್ಳಿಯ ಗೋಕುಲ ರಸ್ತೆ ಇನ್ಫೋಸಿಸ್ ಬಳಿ ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ ನಿರ್ಮಿಸುತ್ತಿರುವ ರಾಜೇಶ್ವರಿ ಓರಿಯನ್ ಪಾರ್ಕ್ ನೂತನ ಬಡಾವಣೆಯನ್ನು ಹಾಗೂ ಸಿಸಿ ವಿತರಣೆ ಕಾರ್ಯಕ್ರಮವನ್ನು ಶಾಸಕ ಮಹೇಶ ತೆಂಗಿನಕಾಯಿ ಲೋಕಾರ್ಪಣೆಗೊಳಿಸಿದರು. ರಾಜೇಶ್ವರಿ ಪ್ರಾಪರ್ಟೀಸ್ನ ಎಂಡಿ ವಿವೇಕಾನಂದ ಮೊಕಾಶಿ ಅವರು ತಮ್ಮ ತಾಯಿಯ ಹೆಸರಿನಲ್ಲಿ ಸಂಸ್ಥೆಯನ್ನ ನಿರ್ಮಿಸಿ ಕೈಗೆಟುಕುವ ದರದಲ್ಲಿ ಸೂರು ಇಲ್ಲದವರಿಗೆ ನಿವೇಶನ ಮಾರಾಟ ಮಾಡೋದು ಹಾಗೂ ಮನೆ ಕಟ್ಟಿಕೊಡ್ತಿರೋದು ಶ್ಲಾಘನೀಯವಾಗಿದೆ. ಈಗಾಗಲೇ 2 ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ಮಿಸಿ ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ. ನಿಗದಿತ ಅವಧಿಯಲ್ಲೇ 2 ಬಡಾವಣೆಗಳನ್ನು ನಿರ್ಮಿಸುವ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಈ ಬಗ್ಗೆ ಶಾಸಕರಾದ ಮಹೇಶ ತೆಂಗಿನಕಾಯಿ ಅಭಿನಂದನೆ ಸಲ್ಲಿಸಿದರು. ರಾಜೇಶ್ವರಿ ಓರಿಯನ್ ಪಾರ್ಕಿನ ಈ ಲಾಂಚಿಂಗ್ ಸೆಷನ್ನಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನನಗೆ ನಿಜವಾಗ್ಲೂ ಕೂಡ ವಿವೇಕಾನಂದ ಅವರು ಭಾಳ ಅಲ್ಪ ಸಮಯದಲ್ಲಿ ಭಾಳ ಉತ್ತುಂಗಕ್ಕೆ ಇರತಕ್ಕಂಥ ಸಂದರ್ಭ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಅನೇಕ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು, ಬಿಲ್ಡರ್ಸ್ಗಳನ್ನು ಎಲ್ಲವನ್ನು ಕೂಡ ನೋಡ್ತೇವೆ. ದಿನನಿತ್ಯ ಹೋಗುವಂಥದ್ದಾಗುತ್ತೆ, ಕಾಣುವಂಥದ್ದಾಗುತ್ತೆ. ಅದಾದಮೇಲೆ 2 ವರ್ಷ ಶಾಸಕನಾದಮೇಲೆ ಎಲ್ಲೆಲ್ಲಿ ಲೇಔಟ್ ಆಗ್ಯಾವ ಅಲ್ಲಿ ರೋಡ್ ಹಾಕ್ಸ್ಕೊಡ್ರಿ ಅಂತ ಹೇಳೋರು ನಮ್ಗೆ ಜಗ್ ಬರ್ತಿರ್ತಾರೆ. ಆದರೆ ಇವತ್ತು ವಿವೇಕಾನಂದ ಅವರು ಮೊದಲೇ ಪ್ರಾಜೆಕ್ಟನ್ನು ಏನು ಲಾಂಚ್ ಮಾಡಿಕೊಂಡಿದ್ದಾರೆ, ನಮ್ಮ ತಾಯಿಯವರ ಹೆಸರಲ್ಲಿ ವಿಶೇಷವಾಗಿ ಇಟ್ಕೊಂಡು ಏನು ಲಾಂಚ್ ಮಾಡಿದ್ರು. ಇವತ್ತು ವಿಶ್ವಾಸಾರ್ಹತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ರೋಲನ್ನು ನಾವೆಲ್ಲರೂ ಪ್ಲೇ ಮಾಡೋದು. ಆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡ್ವಿ ಅಂತಂದರೆ ಜನರು ನಮ್ಗೆ ಎಲ್ಲೂ ಕೈ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ವಿವೇಕಾನಂದ ಮೊಕಾಶಿ ಅವರು ಎಂಟೈರ್ ಟೀಮ್ ರಾಜೇಶ್ವರಿ ಎಂಟರ್ಪ್ರೈಸಸ್ ಅವರು ಏನು ಇವತ್ತು ಲಾಂಚಿಂಗ್ ಇಟ್ಕೊಂಡಿದ್ದಾರೆ, ಜನ ನಿಮ್ಮ ಜೊತೆ ಇರ್ತಾರೆ ಮತ್ತು ನಿಮ್ಮ ವಿಶ್ವಾಸಾರ್ಹತೆ ಇನ್ನೂ ಹೆಚ್ಚಲಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ಗೆ ಎಂಡಿ ವಿವೇಕಾನಂದ ಮೊಕಾಶಿ ಅವರು ಸಂಸ್ಥೆಗೆ ತಾಯಿಯ ಹೆಸರು ಇಟ್ಟಿದ್ದಾರೆ. ತಾಯಿಯಷ್ಟೇ ಪ್ರೀತಿಯಿಂದ ನಿರ್ಮಿಸುವ ಬಡಾವಣೆಗಳನ್ನು ಕಾಣುತ್ತೇನೆ, ಜನರ ವಿಶ್ವಾಸ ಸದಾ ಉಳಿಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ನಮಸ್ಕಾರ. ಇವತ್ತಿನ ಶುಭ ಸಂಜೆಯ ಶುಭಾಶಯಗಳು. ಮೊದಲನೇದಾಗಿ ನನ್ನ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದೇವರ ಸ್ವರೂಪದಲ್ಲಿರುವ ನನ್ನ ತಾಯಿ ಹಾಗೂ ನನ್ನ ತಂದೆಯ ಪಾದಾರವಿಂದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಆತ್ಮೀಯ ಅಣ್ಣನವರು ಹಾಗೂ ಈ ಒಂದು ಹುಬ್ಬಳ್ಳಿ ಧಾರವಾಡ ನಮ್ಮ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಮಹೇಶ್ ಅಣ್ಣ ತೆಂಗಿನಕಾಯಿ ಅವರಿಗೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಮತ್ತು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಸಹೋದರಾದಂಥ ಶ್ರೀಯುತ ಮಂಜುನಾಥ್ ಮುಲ್ಕಲ್ ಅವರು ನನ್ನ ಅಣ್ಣನ ನನ್ನ ಎಲ್ಲ ಕಷ್ಟ ಸುಖಗಳಿಗೆ ನನ್ನ ಜೊತೆ ಇರುವಂಥವರು, ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಯಾವುದೇ ಪ್ರಾಜೆಕ್ಟ್ ಮಾಡುವಾಗ ನಾವು ಒಂದು ಸಲಹೆಯನ್ನು ತಗೊಳ್ತೇವೆ. ಅರ್ಥಾತ್ ನಮ್ಮ ಲೀಗಲ್ ಅಡ್ವೊಕೇಟ್ ಅಂತ ಹೇಳಿ ನಮ್ಗೆ ಯಾವಾಗಲೂ ಒಂದು ಸಹೋದರ ಒಂದು ಸ್ಥಾನದಲ್ಲಿ ನಿಂತು ಅವ್ರು ಯಾವಾಗಲೂ ನಮಗೆ ಮಾರ್ಗದರ್ಶನವನ್ನು ಮಾಡಿ ಹಾಗಲ್ರಿಪ್ಪ ಹೀಗೆ ಅಂತೇಳಿ ನಮಗೆ ಭಾಳ ಕಾಳಜಿಯ ಮುಖಾಂತರ ನಮಗೆ ಭಾಳ ಆಶೀರ್ವದಿಸುವಂಥ ನಮ್ಮ ಪಾಟೀಲ್ ಸರ್ ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ ಎಲ್ಲ ಗ್ರಾಹಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನೋಡಿದ್ರಿ ನೀವು, ನಾವು ಫೇಸ್ 1 ರಾಜೇಶ್ವರಿ ನಗರ ಆ್ಯಂಡ್ ಫೇಸ್ 2 ರಾಜೇಶ್ವರಿ ನಗರ ಏನು ಕಸ್ಟಮರ್ ನಮ್ಮ ಹತ್ರ ಸೈಟ್ ಏನು ನಂಬಿಕೆ ಇಟ್ಟು ತೊಗೊಂಡಿದ್ರು, ಆ ನಂಬಿಕೆನ 1% ನಾವೆಲ್ಲೂ ಕಡಿಮೆ ಮಾಡಲಾರ್ದಂಗೆ ಅವ್ರು ಏನು ಅನ್ಕೊಂಡಿದ್ರು, ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಅವ್ರ ರಿವ್ಯೂ ಕೂಡ ಇತ್ತು. ಅದಾದ ನಂತರ ನಾವು ವಿಚಾರ ಮಾಡಿದಾಗ ರಾಜೇಶ್ವರಿ ಪ್ರಾಪರ್ಟೀಸಿಂದ ಮತ್ತೇನು ಮಾಡ್ಬೋದು, ಹುಬ್ಳಿಲಿ ಮತ್ತೇನು ತರ್ಬೋದು ಅಂದಾಗ ನಾವು ನಮ್ಮ ವಿವೇಕ್ ಸರ್ ಇದಂತೆಲ್ಲ ನಮ್ಮ ಟೀಮ್ ಕುಂತು ವಿಚಾರ ಮಾಡಿದಾಗ ನಮ್ಗನ್ಸಿದ್ದು
ಇದು ಒಂದು ಹುಬ್ಳಿಲಿ ಯಾಕೆ ಒಂದು ಪ್ರೀಮಿಯಂ ಪ್ರಾಜೆಕ್ಟ್ ಹುಬ್ಳಿ ಮೈಸೂರು ತರ ಒಂದು ಪ್ರೀಮಿಯಂ ಲೇಔಟ್ ಮಾಡಬಾರ್ದು, ಹುಬ್ಳಿ ಫ್ಯೂಚರ್ನ ಯಾಕೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಥಿಂಕ್ ಮಾಡಬಾರ್ದು ಅಂದಾಗ ನಮಗೆಲ್ಲ ಸಹಕಾರ ಆಗಿ ನಿಂತಿದ್ದು ನಮ್ಮ ಸರ್ ಪಾಟೀಲ್ ಸರ್, ಲೀಗಲ್ ಸರ್, ಅವ್ರು ಯಾವಾಗಲೂ ನಮಗೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಫಸ್ಟ್ ಗೈಡೆನ್ಸ್ ಮಾಡ್ತಾರೆ, ಹೇಗೆ ಮಾಡಬೇಕು ಹೇಗಿಲ್ಲ ಅಂತೇಳಿ. ಅದೇ ರೀತಿ ನಾವೆಲ್ಲ ಬೆಂಗಳೂರು ಮೈಸೂರು ಎಲ್ಲ ತಿರುಗಾಡಿ ಒಂದು ಪ್ರೀಮಿಯಂ ಪ್ರಾಜೆಕ್ಟ್ನ ಹುಬ್ಳಿಲಿ ತರೋಣ ಅಂತ ವಿಚಾರ ಮಾಡಿದಾಗ ನಾವೆಲ್ಲ ಪ್ರತಿಯೊಂದು ಹುಬ್ಳಿಲಿ ಪ್ರತಿಯೊಂದು ಏರಿಯಾನು ಕುಂತು ವಿಚಾರ ಮಾಡಿದಾಗ ನಮ್ಗನ್ನಿಸ್ತು ಯಾಕೆ ಹುಬ್ಳಿ ಗೋಕುಲ್ ರೋಡನ್ನೇ ಸೆಲೆಕ್ಟ್ ಮಾಡಿದ್ದಂದ್ರೆ ಈಗ ಫ್ಯೂಚರ್ ಇರೋದೇ ಹುಬ್ಳಿಲಿ ಗೋಕುಲ್ ರೋಡಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಏರ್ಪೋರ್ಟ್ ಇವಾಗ ಅಪ್ಡೇಟ್ ಆಗ್ತಾ ಇದೆ. ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ ಏನ್ ಮಾಡಿದ್ದಾರೆ, 300-200 ಪ್ಯಾಸೆಂಜರ್ ಇರುವಂತ ಏರ್ಪೋರ್ಟ್ನ ಈಗ 3000-4000 ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಂಡ್ ಹುಬ್ಳಿಗೆ ಇನ್ಫೋಸಿಸ್ ಅಂಡ್ ದೇಶಪಾಂಡೆ ಫೌಂಡೇಶನ್ ಅವಾಗಲೇ ಈಗಲೇ ಗೊತ್ತಿರ್ಬೇಕು ನಿಮ್ಗೆ. ಈಗ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಒಂದು 45 ಮಿನಿಟ್ಸ್ ಬೇಕು. ಬಟ್ ಈಗ NS ರೋಡ್ ಕನೆಕ್ಟಿವಿಟಿ ರೋಡ್ ಆಗ್ತಾ ಇದೆ, ಅದು ಕಂಪ್ಲೀಟ್ ಆತಂದ್ರೆ ನಾವು ಧಾರವಾಡಗೆ 15 ಮಿನಿಟ್ಸ್ ಅಲ್ಲೇ ಹೋಗ್ಬೋದು. ಆ ಕನೆಕ್ಟಿವಿಟಿ ರೋಡ್ ಇಂದ ನಮ್ಮ ಲ್ಯಾಂಡ್ ಇರೋದು ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಶ್ರೀ ರಾಜೇಶ್ವರಿ ಓರೆನ್ ಪಾರ್ಕ್. ಒಟ್ಟಿನಲ್ಲಿ ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ನಲ್ಲಿ ಸೈಟ್ ಪಡೆದ 163 ಗ್ರಾಹಕರಿಗೆ ಸಿಸಿ ವಿತರಣೆ ಮಾಡಿದ್ದು ಎಲ್ಲರ ಮನಸ್ಸಿನಲ್ಲಿಯೂ ಉತ್ಸಾಹ ಮೊಳಕೆ ಒಡೆದಿದ್ದು ಭವ್ಯ ಸಂಭ್ರಮದ ಕಾರ್ಯಕ್ರಮ ಮಹತ್ವದ ಸಂದೇಶಕ್ಕೆ ಸಾಕ್ಷಿಯಾಗಿದೆ.